ಸರ್ ನಮಸ್ಕಾರ. ನಮಸ್ಕಾರ ಸರ್, ಶಿರಡಿ ಸಾಯಿಬಾಬನ ದೇವಸ್ಥಾನ ನೀವು 22ರಿಂದ ಕೂಡ ಇದು ಶಂಕುಸ್ಥಾಪನೆ ಮಾಡಿ ಇವತ್ತವರೆಗೂ ಜೀರ್ಣೋದ್ಧಾರ ಮಾಡ್ತಾ ಇದೀರಾ? ಇಲ್ಲ, 22ರಿಂದ ಈಗ ಶುರು ಮಾಡ್ತಾ ಇರೋದು ಕೂಡ. ಹೌದಾ? 22ರಿಂದ ಕೂಡ ಇದೆ ಇಲ್ಲಿ? ಇಲ್ಲಿ 22 ಅಂದ್ರೆ 22ಗೆ ಪಾದಯಾತ್ರೆ ಹೋಗಿದ್ದು, ಶಿರಡಿಗೆ ಪಾದಯಾತ್ರೆ ಹೋಗಿದ್ದು, ಕೊರೋನಾ ಹೋಗ್ಲಿ ಅಂತ. ಓಕೆ ಓಕೆ ಓಕೆ. ಪಾದಯಾತ್ರೆ ಹೋಗಿದ್ದು. ಮತ್ತೆ ಎಲ್ಲಿದೆ ದೇವಸ್ಥಾನ? ಒಂಚೂರು ಮಾಹಿತಿ ಕೊಡಿ ಸುದ್ದಿ ಮಾಡೋದಕ್ಕೆ. ಕೂಡ ಅದೇ ಉತ್ತಳಿ ಎಲ್ಲಿಗೆ ಹುಟ್ಟಿದೆಯಲ್ಲ, ಹೌದು, ಅಲ್ಲಿ ಅಲ್ಲಿ ಉತ್ತಳಿ ರಿಂಗ್ ರೋಡ್ ಹತ್ರನೇ. ಅಲ್ಲೇ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಆರೋಗ್ಯ ಶ್ರೀ ಶಿರಡಿ ಸಾಯಿಬಾಬಾ ಧ್ಯಾನ ಮಂದಿರ ಬಹಳ ಚೆನ್ನಾಗಿ ಒಂದು ಹೆಸರಿಟ್ಟಿದ್ದೀರಾ. ಅಂದ್ರೆ ನಮ್ ಜನಗಳಿಗೆ ದಿನೇ ದಿನೇ ಅನಾರೋಗ್ಯ ಜಾಸ್ತಿ ಐತದಿಲ್ಲ. ಖಂಡಿತ ಅದೆಲ್ಲ ದೂರ ಆಗ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಒಳ್ಳೇದು ಒಳ್ಳೇದು. ಹಾಗಾಗಿ ತಮ್ಮ ಪರಿಚಯ? ರಾಜೇಂದ್ರ ಅಂತ, ನಾವು ಉತ್ನಳ್ಳಿ ಅವರು. ಹೌದಾ? ಹಾಗಾಗಿ ದೇವಸ್ಥಾನ ಓಪನಿಂಗ್ ಆಗಿ ಎಷ್ಟು ವರ್ಷ ಆಯ್ತು? ಇಲ್ಲ, ಓಪನಿಂಗ್ ನಾಳೆ ಓಪನಿಂಗ್, ನಾಳೆ. ಹೌದಾ? ಹಿಂದೆ ಇದೊಂದು ಸಂಕಲ್ಪ ಇತ್ತು ನಿಮ್ಗೆ ಸಾಯಿಬಾಬನ್ ದೇವಸ್ಥಾನ ಮಾಡ್ಬೇಕು ಅಂತ? ಸಂಕಲ್ಪ ಇತ್ತು. ನಾನು ಈಗ 2024 ಡಿಸೆಂಬರ್ ಅಲ್ಲಿ 55 ಸೈಕಲ್ ಅಲ್ಲಿ ಹೋಗಿದ್ದೆ. ಹೌದಾ? ಹೌದು. ಆಮೇಲೆ ಅಲ್ಲಿಂದ ಜನಗಳು ಸಹಾಯ ಮಾಡಿದಿರಲ್ಲ, ಆ ದುಡ್ಡಲ್ಲಿ ಸಿಂಪಲ್ ಆಗಿ ದೇವಸ್ಥಾನ ಕಟ್ಟಿದೀನಿ. ಓಕೆ ಓಕೆ, ಒಳ್ಳೇದು. ಜನರಿಂದ ಜನರಿಗೆ ಹೆಂಗ್ ಸಹಾಯ ಮಾಡ್ಬೇಕು ಅಂತ ನಾವು ತೋರಿಸ್ಕೊಡ್ತೀವಿ. ಒಳ್ಳೇದು ಒಳ್ಳೇದು ಒಳ್ಳೆ ಜನಸೇವೆ ಮಾಡ್ತಾ ಇದೀರಾ. ಹಾಗಾಗಿ ಅವತ್ತು ಕಾರ್ಯಕ್ರಮ ತಾವು ಇಟ್ಟಿರುವಂತದ್ದು 14ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ ಅಂತ. ನಾನು ಜನಗಳಿಗೆ 10 ಗಂಟೆಗೆ ಹೇಳಿದ್ವಿ ಬರಕ್ಕೆ. ಅವರು 10ವರೆಗೆ ಸ್ಥಾಪನೆ ಮಾಡೋದು. ಶಂಕುಸ್ಥಾಪನೆ, ಜೀರ್ಣೋದ್ಧಾರ. ಮತ್ತೆ ಇನ್ನೇನೆಲ್ಲ ಮಾಡ್ತಾ ಇದೀರ? ಅವತ್ತು 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾವು ನಾಡಿನ ಜನತೆಗೆ ಒಳ್ಳೆ ಆರೋಗ್ಯ ಬರ್ಲಿ ಅಂತ ಕೂಡ ಹಾಕಿದ್ದೀರಾ ಪಾಂಪ್ಲೆಟ್ಸ್ ಅಲ್ಲಿ. ಎಲ್ಲ ಆರೋಗ್ಯ ಮತ್ತೆ ಎಲ್ಲ ತೆರಿಗೆ ಹಣಗಳೆಲ್ಲ ಉಳಿಬೇಕು ನಮ್ಮ ರಾಜ್ಯಕ್ಕೆ ಅಂತ ವಿಶೇಷವಾಗಿ ಹಾಕಿದ್ದೀವಿ. ಓಕೆ ಓಕೆ. ಮತ್ತೆ 16ನೇ ತಾರೀಕು ಶನಿವಾರ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಶ್ರಾವಣ ಲಾಸ್ಟ್ ಶ್ರಾವಣ ಶನಿವಾರ ಇದೆಯಲ್ಲ. ಹೌದು, ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ ಅವತ್ತು. ಹೌದು, ಅವತ್ತು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದೀರಾ? ಹೌದು. ಹಾಗಾಗಿ ರಾಜೇಂದ್ರ ಅವರೇ, ಬಹಳ ಅಚ್ಚುಕಟ್ಟಾದಂತ ಕಾರ್ಯಕ್ರಮ, 3 ದಿನದ ಕಾರ್ಯಕ್ರಮ ಮಾಡ್ತಾ ಇದೀರಾ. ಹೌದು. ಯಾರೆಲ್ಲ ಬರ್ತಾರೆ? ಜನಪ್ರತಿನಿಧಿಗಳಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ಮುಖ್ಯ ವೇದಿಕೆಯಲ್ಲಿ ಯಾರು ಬರ್ತಾರಾ? ಇಲ್ಲ ಕೂಡ ಹೇಳಿದೀವಿ, ಈ ಮಾಮೂಲಿ ಎಲ್ಲರಿಗೂ. ಯಾರು ಬರ್ತಾರೆ ನೋಡ್ಬೇಕು. ಓಕೆ ಓಕೆ. ಹಾಗಾಗಿ ಹೊಸದಾಗಿ ನಿರ್ಮಾಣ ಆಗ್ತಿರೋಂತ ಆರೋಗ್ಯ ಶ್ರೀ ಶಿರಡಿ ಸಾಯಿಬಾಬಾ ಧ್ಯಾನ ಮಂದಿರ. ಹೌದೌದು. ಏಳಗಿನಲ್ಲಿ ಉತ್ತಳ್ಳಿ ಗ್ರಾಮ, ಜ್ವಾಲಾಮುಖಿ ಅಮ್ಮನವ್ರ ಹತ್ರ ದೇವಸ್ಥಾನ ಬರ್ತಲ್ಲ, ಅಲ್ಲಿ. ಹೌದೌದು. ಓಕೆ ಓಕೆ. ಅದಕ್ಕೇನೆ ಅದನ್ನ ಸುದ್ದಿ ಮಾಡೋದಕ್ಕೆ ತಮ್ಮ ಹತ್ರ ಮಾತಾಡ್ತಾ ಇದೀನಿ. ಒಳ್ಳೇದಾಗ್ಲಿ. ಯಾಕೆಂದ್ರೆ ಇವತ್ತು ಮಠಗಳು, ದೇವಸ್ಥಾನಗಳು, ಹಿಂದೂ ಧಾರ್ಮಿಕ ಪದ್ಧತಿಗಳೆಲ್ಲ ಆಚರಣೆಗೆ ಬರ್ಬೇಕು, ಉಳಿಬೇಕು ಅನ್ನೋದು ಕೂಡ ನಮ್ಮ ಹಿಂದೂಗಳ ಸಂಕಲ್ಪ. ಹೌದು. ಯಾಕೆ ತಮ್ಮಂತವ್ರು ನಿಮ್ಮ ಮನೆ ಮಠ ಎಲ್ಲ ಬಿಟ್ಟು ದೇವ್ರ ಸೇವೆ ನಿಂತ್ಕೋತಿರಲ್ಲ, ಅದೇ ಒಂದ್ ದೊಡ್ಡ ವಿಚಾರ. ಹಾಗಾಗಿ ತಾನು ಕೂಡ ಬರ್ತೀನಿ ಅವತ್ತು ಸುದ್ದಿ ಮಾಡೋದಕ್ಕೆ. ಈ ಸುದ್ದಿನೂ ಕೂಡ ಈಗ ಒಂದು ಆಡಿಯೋ ಸುದ್ದಿನ ಕೂಡ ಇದಕ್ಕೆ ಅಡಾಪ್ಟ್ ಮಾಡಿ ಹಾಕೋತೀನಿ, ಒಂದು ಇಡೀ ಸಾರ್ವಜನಿಕವಾಗಿ ಇಡೀ ರಾಜ್ಯ ಕೂಡ ನೋಡ್ಲಿ. ಬಹಳ ಖುಷಿ ಆಗುತ್ತೆ ರಾಜೇಂದ್ರಣ್ಣ ತಾವು ಮಾಡಿರೋಂಥದ್ದು. ತುಂಬಾ ಥ್ಯಾಂಕ್ಸ್. ನಮ್ಮವ್ರು ಹೋಗ್ತಿದ್ದೆ, ಅಯೋಧ್ಯೆಗೆ ಹೋಗ್ಬೇಕಾದ್ರೆ ನಮ್ಮವ್ರ ಚಾನೆಲ್ ಏನು ಮಾಡಲಿಲ್ಲ. ನಮ್ಗೆ ಅಲ್ಲಿ ಪಾಪ UP ಅವರು ನಮ್ಗೆ ಒಂದು ವಿಡಿಯೋ ಮಾಡಿದ್ರು, ಕಳ್ಸಿಕೊಡ್ತಿದ್ರು ನಿಮ್ಗೆ. ಕಳ್ಸ್ಕೊಡಿ. ಮತ್ತೆ ನಮ್ಮ ಬನ್ನೂರು ಛತ್ರಿಕೊಪ್ಪಲು ಜಯರಾಮಣ್ಣ ಏನಾಗ್ಬೇಕು ನಿಮ್ಗೆ? ನಮ್ಗೆ ಮಾವ ಸೋದರ ಮಾವ. ನೋಡಿ, ಅವರು ಎಲ್ಲಾರ್ಗು ಕೂಡ ಕೊಡ್ತಾ ಇದಾರೆ ಇಲ್ಲಿ ಪಾಂಪ್ಲೆಟ್ಸ್. ತುಂಬಾ ಥ್ಯಾಂಕ್ಸ್. ನಮ್ಮ ಮಾವು ಗೊತ್ತು, ನಾವು ಪ್ರೀತಿ ಅನ್ಕೊಂಡ್ರೆ ಅವ್ರಿಗೆ. ಖಂಡಿತ ನೀವು ಮಾಡಿದ ಸಾಧನೆಗಳು ಹಿಂದೆ ಹಾಕಿದ್ರೆ ಇಲ್ಲಿ 2022ರಲ್ಲಿ ತಾವು ಪಾದಯಾತ್ರೆ ಹೋಗಿರೋಂಥದ್ದು ಕೂಡ ಇಲ್ಲಿದೆ. 2020ರಲ್ಲಿ 23ರಲ್ಲಿ ಕೂಡ ಹೋಗಿರೋಂಥದ್ದು ಇದೆ. ಸೈಕಲ್ ಅಲ್ಲಿ ಹೋಗಿದ್ದೆ. ಅಲ್ಲ, ನಿಮ್ ಕಾನ್ಸೆಪ್ಟ್ ನೋಡಿ, ನೀವ್ ಹಾಕಿರೋಂತ ತರ ಇದೆ ಅಂದ್ರೆ ಜನಗಳಿಗೆ ಇವತ್ತು ಸಮಾಜ ಯಾವ ತರ ಇರ್ಬೇಕು ಅನ್ನೋದು ಒಂದ್ ಎತ್ತು ತೋರಿಸ್ತೀರಾ ಈ ಪಾಂಪ್ಲೆಟ್ಸ್ ಅಲ್ಲಿ. ತರ ಭ್ರಷ್ಟ ಹಗರಣಗಳನ್ನ ಇವತ್ತು ಅವೆಲ್ಲ ಬಯಲಾಗ್ಬೇಕು, ನಿರ್ಮೂಲನೆ ಮಾಡೋ ಒಂದು ಒಳ್ಳೆ ಕಾನ್ಸೆಪ್ಟ್ ಹಾಕಿದ್ರೆ ಬಿಡಿ. ಸಿಂಪಲ್ ಹಾಕಿರೋದು. ಓಕೆ ಓಕೆ. ನೋಡಿ, ನಿಮ್ಮಂತವ್ರು ಇವತ್ತು ನಿಮ್ಮ ಇರೋಂತ ಕೆಲವೊಂದು ಮಠಾಧೀಶರು ಇದನ್ನ ಯೋಚನೆ ಮಾಡ್ಬಿಟ್ರೆ, ನೀವ್ ಹಾಕಿರೋಂತ ಪಾಂಪ್ಲೆಟ್ಸ್, ನಿಮ್ಮಲ್ಲಿರುವಂತ ಬುದ್ಧಿಶಕ್ತಿ ಕೆಲವೊಂದು ಮಠಾಧೀಶರು, ಎಲ್ಲಾರು ಅಲ್ಲ, ಕೆಲವೊಂದು ಮಠಾಧೀಶರು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಹಿಂದೂ ಸಮಾಜ, ನಮ್ಮ ದೇವಸ್ಥಾನಗಳು, ಮಠ ಮಾನ್ಯಗಳು ಎಲ್ಲೋ ಇರುತ್ತೆ ಇವತ್ತು ಒಳ್ಳೆ ರೀತಿಲಿ. ನಿಜಾಲು ಬಹಳ ಖುಷಿ ಆದಂತ ವಿಚಾರ ರಾಜೇಂದ್ರಣ್ಣ. ಒಳ್ಳೇದಾಗ್ಲಿ. ನಾನು ಕೂಡ ಸುದ್ದಿ ಮಾಡ್ತೀನಿ, ನಾನು ಕೂಡ ಬರ್ತೀನಿ. ಹೌದು, ಬಂದು ನಾಗರಾಜ್ ಅಂತ.